ಪಂಚಮಸಾಲಿ ಸ್ವಾಮೀಜಿ ಮತ್ತು ಸಮುದಾಯದ ನಾಯಕರ ತಿಕ್ಕಾಟ. ಬಸನಗೌಡ ಯತ್ನಾಳ್ ಬೆನ್ನಿಗೆ ನಿಂತ ಸ್ವಾಮೀಜಿ ವಿರುದ್ಧ ಸಮರ ಈಗ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರೋದು ಪಂಚಮಸಾಲಿಯ ಪ್ರಮುಖ ನಾಯಕರಿಂದ. ಬಸನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ನಿಂತ ಸ್ವಾಮೀಜಿ ವಿರುದ್ಧ ಸಮುದಾಯದಿಂದ ಸಮರ. ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಪೀಠದಿಂದಾನೇ ಕೆಳಗಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಭೆ ಆಗ್ತಾ ಇದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠದಿಂದ ಪದಚ್ಯುತಿಗಾಗಿ ಸಭೆ. ಹುಬ್ಬಳ್ಳಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಪಂಚಮಸಾಲಿಯ ಘಟಾನುಘಟಿ ನಾಯಕರು. ಈ ಮೀಟಿಂಗ್ ನಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ ಯಾವ ರೀತಿಯಾಗಿರುತ್ತೆ, ಅದರ ಅಜೆಂಡಾ ಏನು ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಮಾಜಿ ಸಚಿವ ಮುರುಗೇಶ್ ನಿರಾಣಿ, ವಿಜಯಾನಂದ ಕಾಶಪ್ಪನವರ್, ಪಂಚಮಸಾಲಿಯ ಪ್ರಮುಖ ನಾಯಕರು ಮೋಹನ್ ಲಿಂಬಿಕಾಯಿ, ಎಸ್ಐ ಚಿಕ್ಕನಗೌಡರ್, ಎಂಎಸ್ಅಕ್ಕಿ, ಉತ್ತರ ಕರ್ನಾಟಕ ಭಾಗದ ಅನೇಕ ಪಂಚಮಸಾಲಿ ನಾಯಕರಿಂದ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಈ ಸಂಬಂಧಪಟ್ಟಂಗೆ ಮೀಟಿಂಗ್ ಆಗ್ತಾ ಇದೆ. ಪೀಠದಿಂದ ಜಯಮೃತ್ಯುಂಜಯ ಸ್ವಾಮೀಜಿಯನ್ನ ಕೆಳಗಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಅಜೆಂಡವನ್ನ ಇಟ್ಕೊಂಡು ನಡೀತಾ ಇರುವಂತಹ ಸಭೆ. ಕಾರಣ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆನ್ನಿಗೆ ನಿಂತ್ಕೊಂಡು ನಿರಂತರವಾಗಿ ಮಾತನಾಡ್ತಾ ಇರುವಂಥದ್ದು ಪಂಚಮಸಾಲಿ ಶ್ರೀಗಳು. ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆನ್ನಿಗೆ ನಿಂತುಕೊಳ್ಳುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಸಮುದಾಯಕ್ಕಾಗಿ ಅವರು ಹೋರಾಡಿದ್ದಾರೆ. ಸೊ ಅವರ ಬೆನ್ನಿಗೆ ನಿಲ್ಲುವಂತಹ ಸಮಯ ಬಂದಿದೆ, ನಾವು ಯಾವಾಗಲೂ ಅವರ ಬೆನ್ನಿಗೆ ಇರ್ತೀವಿ ಅನ್ನುವಂಥ ಹೇಳಿಕೆಯನ್ನ ಕೆಲವು ದಿನಗಳ ಹಿಂದೆ ಜಯಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿದ್ರು. ಪ್ರತಿನಿತ್ಯವೂ ಕೂಡ ಒಂದೊಂದು ಹೇಳಿಕೆಯನ್ನ ಯತ್ನಾಳ್ ಅವರ ಪರವಾಗಿ ಕೊಡ್ತಾ ಇದ್ರು. ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲೇ ಈಗ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕ ಭಾಗದ ಈ ಸಮುದಾಯದ ಪ್ರಮುಖ ನಾಯಕರಿಂದ ಈ ಸಭೆ ಆಗ್ತಾ ಇದೆ. ಕೂಡಲ ಸಂಗಮದ ಪೀಠದಿಂದ ಪೀಠ ತ್ಯಾಗಕ್ಕಾಗಿ, ಪೀಠದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಅಜೆಂಡಾದೊಂದಿಗೆ ಈ ಒಂದು ಸಭೆ ಆಗ್ತಾ ಇದೆ. ಪಂಚಮಸಾಲಿ ಸ್ವಾಮೀಜಿ ಮತ್ತು ಸಮುದಾಯದ ನಾಯಕರ ತಿಕ್ಕಾಟ ಇದೆ. ಸೊ ಇದು ಈ ಸಭೆಯ ನಂತರದಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಬಟ್ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತೂ ನಡೀತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಉಚ್ಚಾಟನೆ ಆಗಿರುವಂಥದ್ದು 6 ವರ್ಷಗಳ ಕಾಲ ಬಿಜೆಪಿಯಿಂದ. ಮತ್ತೊಂದು ಕಡೆ ಇವರ ಬೆನ್ನಿಗೆ ನಿಂತ್ಕೊಂಡಿರುವಂತಹ ಸ್ವಾಮೀಜಿಯ ಪೀಠಕ್ಕೂ ಕೂಡ ಈಗ ಕುತ್ತು ಬಂತ. ಹಾಗಾದ್ರೆ ಸ್ವಾಮೀಜಿಯವರನ್ನ ಪೀಠದಿಂದ ಕೆಳಗಿಳಿಸುವುದು ಅಷ್ಟು ಸುಲಭನ ಈ ನಾಯಕರಿಂದ? ಈ ಒಂದು ಮೀಟಿಂಗ್ನಿಂದ ಇದೆಲ್ಲವೂ ಕೂಡ ಸಾಧ್ಯನಾ? ಈ ಮೀಟಿಂಗ್ ಒತ್ತಡನ? ಹಾಗಾದ್ರೆ ಸ್ವಾಮೀಜಿಯನ್ನ ಕೆಳಗಿಳಿಸುವಂತ ಒತ್ತಡವನ್ನ ಈ ಮೀಟಿಂಗ್ ಮೂಲಕವಾಗಿ ಪಂಚಮಸಾಲಿ ನಾಯಕರು ಹಾಕ್ತಾ ಇದ್ದಾರೆ, ಸಮುದಾಯದ ನಾಯಕರು ಹಾಕ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಸಭೆಯ ಒಂದಿಷ್ಟು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಘಟಾನುಘಟಿ ನಾಯಕರು ಮುರುಗೇಶ್ ನಿರಾಣಿ ಸೇರಿದಂಗೆ ಪ್ರಮುಖ ನಾಯಕರು ಈ ಒಂದು ಮೀಟಿಂಗ್ನಲ್ಲಿದ್ದ. ವಿಜಯಾನಂದ ಕಾಶಪ್ಪನವರ್, ಉಳಿದಂತ ಪ್ರಮುಖ ಉತ್ತರ ಕರ್ನಾಟಕ ಭಾಗದ ಸಮುದಾಯದ ನಾಯಕರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಸೊ ಈ ಒಂದು ಸಭೆ ಬಹಳಷ್ಟು ಹೈ ವೋಲ್ಟೇಜ್ ಅನ್ನ ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಮಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್, ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ ಅನೇಕ ಬಾರಿ ನೋಟಿಸ್ಗಳನ್ನು ಕೊಟ್ಟು ಹೊರಹಾಕ್ತು ಉಚ್ಚಾಟನೆ ಆಗಿದ್ದಾರೆ. ಮತ್ತೊಂದು ಕಡೆ ಇವರಿಗೆ ಬೆನ್ನಿಗೆ ನಿಂತ್ಕೊಂಡಿರುವಂತಹ ಸ್ವಾಮೀಜಿಗೆ ಕಂಟಕ ಅನ್ನುವಂಥ ರೀತಿಯ ಬೆಳವಣಿಗೆಗಳು ಆಗ್ತಾ ಇರೋದು. ಬಟ್ ಯತ್ನಾಳ್ ಅವರನ್ನ ಹೊರಗೆ ಹಾಕದಂತ ಅಷ್ಟು ಸುಲಭ, ಪಕ್ಷದಿಂದ ಹೊರಗೆ ಹಾಕದಂತ ಸುಲಭ ಆಗಿ ಈಗ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸುವುದು ಅಷ್ಟು ಈಸಿನಾ? ಅರುಣ್, ಏನಂದ್ರೆ ಈಗೇನು ಆ ನಿಟ್ಟಿನಲ್ಲಿನೇ ಒಂದು ಪ್ರಯತ್ನಗಳು ಒಂದು ಪ್ರಯತ್ನಗಳು ಆರಂಭಗೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು, ಯಾವಾಗ ಯತ್ನಾಳ್ ಪರವಾಗಿ ಏನು ಜಯಮೃತ್ಯುಂಜಯ ಸ್ವಾಮೀಜಿಗಳು ನಿಂತರು ಅವತ್ತಿಂದಲೇ ಏನಂದ್ರೆ ಸಾಕಷ್ಟು ನಾಯಕರು ಅವ್ರ ವಿರುದ್ಧ ಗುಡುಗ್ತಾ ಇದ್ದಾರೆ. ಮತ್ತು ಏನು ವಿಜಯಾನಂದ ಕಾಶಪ್ಪನವ್ರು ಇರ್ಬೋದು ಮತ್ತು ಮೊದಲಾದ ಮುಖಂಡರು ಬಹಿರಂಗವಾಗಿನೇ ಹೇಳಿಕೆ ಕೊಟ್ಟಿದ್ರು. ಮತ್ತು ಅವ್ರಿಗೆ ಪರ್ಯಾಯವಾಗಿ ಬೇರೆ ಒಂದು ಪೀಠಾಧಿಪತಿಗಳನ್ನ ನಾವು ಆ ಒಂದು ಪೀಠಕ್ಕೆ ತರ್ತು ಅನ್ನೋ ಒಂದು ಮಾತುಗಳನ್ನ ಆಡಿದ್ರು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇವತ್ತೇನು ಹುಬ್ಬಳ್ಳಿನಲ್ಲಿ ಸಭೆ ನಡೆದಿದೆ. ಮತ್ತು ಈಗ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ಸಹ ಆರಂಭಿಸಿದ್ದಾರೆ. ಈಗ ವಿಜಯಾನಂದ ಕಾಶಪ್ಪರು ಮೊದಲಾದ ಮುಖಂಡರು ಈಗ ಮಾತಾಡೋರಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಏನು ಜಯಮೃತ್ಯುಂಜಯ ಕೂಡಲ ಸಂಗಮ ಪೀಠಕ್ಕೆ ಏನು ಜಯಮೃತ್ಯುಂಜಯ ಸ್ವಾಮಿಗಳನ್ನ ಯಾಕೆ ತಂದಿದ್ವಿ ಮತ್ತು ಏನೆಲ್ಲ ಅವರು ಯಾವ ರೀತಿ ವರ್ತನೆ ಮಾಡ್ತಾ ಇದಾರೆ ಅನ್ನೋದನ್ನ ಬಹಿರಂಗವಾಗಿ ಅವರು ಮುಖಂಡರು ಹೇಳಿಕೆ ಕೊಡ್ತಾ ಇದಾರೆ. ಇಲ್ಲಿ ಏನಂದ್ರೆ ಏನು ಯಾವುದೋ ಒಬ್ಬ ವ್ಯಕ್ತಿಗತವಾಗಿ ಅವ್ರ ವೈಯಕ್ತಿಕ ಹಿನ್ನೆಲೆಯಲ್ಲಿ ಅವರು ಒಂದು ಸಮಾಜನ ಬಲಿ ಕೊಡ್ತಾ ಇದಾರೆ ಅನ್ನೋ ಒಂದು ಆರೋಪಗಳು ಅವ್ರದ್ದಾಗಿದೆ.
ಒಟ್ಟಾರೆ ಏನು ಈಗೇನು ಯತ್ನಾಳ್ ಒಂದ್ ಕಡೆ ಅಲ್ಲಿ ಉಚ್ಚಾಟನೆ ಆಗಿದ್ದಾರೆ, ಇಲ್ಲಿ ಒಂದ್ ಕಡೆ ಅವ್ರ ಪರವಾಗಿ ನಿಂತ ಸ್ವಾಮೀಜಿಗಳು ಸಹ ಯಾವಾಗ ಏನಾಗುತ್ತೋ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲೇನೆ ಬೆಳವಣಿಗೆಗಳು ನಡೆದಿದೆ ಅಂತ ಹೇಳ್ಬೋದು ಅರುಣ್. ಓಕೆ ಶಿವರಾಮ್, ಒಂದು ಕಡೆ ಈ ಒಂದು ಪೀಠದ ರಾಜಕೀಯ ಕಾರಣಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕಾರ್ಯಕರ್ತರು ಈ ನಾಯಕರನ್ನ ಸಭೆ ಮಾಡ್ತಾ ಇದ್ದಾರೆ, ಅವರಿಗೊಂದು ಫ್ಯಾನ್ ಫಾಲೋಯಿಂಗ್ ಇದೆ. ಅದೇ ರೀತಿಯಾಗಿ ಯತ್ನಾಳ್ ಮತ್ತು ಈ ಸ್ವಾಮೀಜಿಗಳಿಗೂ ಕೂಡ ಭಕ್ತರಿರೋದು ಸ್ವಾಮೀಜಿಗಳಿಗೆ, ಅವರಿಂದ ಒಂದು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಲ್ಲ, ಇಲ್ಲಿ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಒಂದ್ ಕಡೆ ಬಿಜೆಪಿ ಅಂತ ನಾವು ಬಿಜೆಪಿಯಲ್ಲಿ ಗುರುತಿಸಿಕೊಂಡಂತಹ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಮತ್ತು ಕಾಂಗ್ರೆಸ್ ನಲ್ಲಿದ್ದಂತಹ ಕಾಶಪ್ಪನವರು ಇವರೆಲ್ಲನೂ ಸಹ ಒಂದು ವೇದಿಕೆಯಲ್ಲಿ ಬಂದಿರೋದ್ರಿಂದಾಗಿ ಮತ್ತು ಹಲವಾರು ಏನು ಪಂಚಮಸಾಲಿ ಸಮಾಜದ ಮುಖಂಡರು ಇಲ್ಲಿ ಒಂದೇ ವೇದಿಕೆಯಲ್ಲಿ ಕುಳಿತು ಚರ್ಚೆ ಮಾಡ್ತಿರೋದ್ರಿಂದಾಗಿ ಒಂದು ರೀತಿಯಲ್ಲಿ ಇದಕ್ಕೆ ಏನು ಹುಬ್ಬಳ್ಳಿಯ ಒಂದು ಸಭೆಗೆ ಮಹತ್ವ ಬಂದಿದೆ. ಜೊತೆಗೆ ಏನು ಈಗೇನು ಅವರು ಯಾವುದೇ ರೀತಿ ಹಿಂದೂ ಪರ ಸಂಘಟನೆಗಳು ಒಂದಷ್ಟು ಸಂಘಟನೆಗಳು ಬೆಂಬಲ ಕೊಡ್ತಾ ಇದ್ದಾರೆ ಹೊರತಾಗಿ ಪಂಚಮಸಾಲಿ ವಿಚಾರಕ್ಕೆ ಬಂದಾಗ ಏನು ಸ್ವಾಮೀಜಿಗಳು ಒಂದೇ ಅವ್ರಿಗೆ ಬೆನ್ನಿ ನಿಂತಿದ್ದಾರೆ, ಉಳಿದವರೆಲ್ಲರೂ ಸಹ ನಮ್ಮ ಜೊತೆಗಿದ್ದಾರೆ ಅನ್ನೋ ಒಂದು ರೀತಿಯ ಮಾತುಗಳನ್ನ ಈ ಮುಖಂಡರು ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಪಂಚಮಸಾಲಿ ಸಮಾಜದ ಏನು ಸಮಾಜದಲ್ಲಿನೇ ಒಂದ್ ರೀತಿಯಲ್ಲಿ ಎರಡು ಕೌಲು ಹಾದಿನಲ್ಲಿ ಸಾಗಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಅದು ತಾರಕ ಸ್ವರೂಪ ಪಡೆಯುವಂತ ಸಾಧ್ಯತೆಗಳು ಸಹ ಇದಾವೆ. ಯಾಕಂದ್ರೆ ಸ್ವಾಮೀಜಿಗಳ ಪರವಾಗಿ ಒಂದಷ್ಟು ಜನ ಮಾತಾಡ್ತಾ ಇದ್ರೆ, ಸ್ವಾಮೀಜಿಗಳ ವಿರುದ್ಧವಾಗಿ ಮತ್ತಷ್ಟು ಜನ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಒಂದು ಭಿನ್ನಾಭಿಪ್ರಾಯಗಳ ಒಂದು ಕಂದಕ ಏರ್ಪಡುವಂತ ಖಚಿತ ಅರುಣ್. ಓಕೆ, ಥ್ಯಾಂಕ್ ಯು ಶಿವರಾಮ ಸುನಿ ಡೀಟೇಲ್ಸ್ಗೆ.